ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ರೋಮಾನ್ ಟೆರೆಸ್ಕಿ ಪೋಲೆಂಡ್ ದೇಶದ ವಾಯುಪಡೆಯ ವಿಮಾನ ಚಾಲಕ. ಒಮ್ಮೆ ಅವನ ವಿಮಾನ ಜರ್ಮನಿಯ ಮೇಲೆ ಹಾರುತ್ತಿದ್ದಾಗ ಇಂಜಿನ್ನಿಂದ ತೊಂದರೆ ಕಾಣಿಸ್ತು. ತಕ್ಷಣ ಅದನ್ನು ಬರ್ಲಿನ್ ವಿಮಾನ ನಿಲ್ದಾಣದಲ್ಲಿ ಇಳಿಸಿ ಅದು ದುರಸ್ತಿಯಾಗುತ್ತಿರುವಾಗ ಆತ ಒಂದು ಹೋಟೆಲ್ನಲ್ಲಿದ್ದ. ಸಂಜೆ ತಿರುಗಾಡಲಿಕ್ಕೆ ಹೊರಗಡೆ ಬಂದಾಗ ಒಬ್ಬ ವ್ಯಕ್ತಿ ಬಂದು ಅವನಿಗೆ ಡಿಕ್ಕಿ ಹೊಡೆದ. ಅವನು ತುಂಬ ಗಾಬರಿಯಾಗಿ ಗೆಸ್ಟಾಪೋ ಅಂತ ಇದ್ದ. ಇದರರ್ಥ ಜರ್ಮನಿಯ ರಹಸ್ಯ ಪೊಲೀಸರು ಅವನನ್ನು ಬೆನ್ನಟ್ಟಿದ್ದಾರೆ ಅಂತ. ಕರುಣೆಯಿಂದ ಟೆರೆಸ್ಕಿ ಅವನನ್ನು ತನ್ನ ಕೊಠಡಿಗೆ ಕರೆದೊಯ್ದು ಬಚ್ಚಿಟ್ಟು ಅವರಿಂದ ಪಾರು ಮಾಡಿದ. ಮಾರನೇ ದಿನ ಅವನ ಇಚ್ಛೆಯಂತೆ ತನ್ನ ವಿಮಾನದಲ್ಲಿಯೇ ಕರೆದುಕೊಂಡು ವಾರ್ಸಾಕ್ಕೆ ತಲುಪಿದ. ಈ ಘಟನೆಯನ್ನು ಮರೆತುಬಿಟ್ಟ ಅವನು. ಕೆಲ ದಿನಗಳ ನಂತರ ಎರಡನೇ ಮಹಾಯುದ್ಧ ಪ್ರಾರಂಭ ಆಯಿತು. ಪ್ರಬಲ ಜರ್ಮನಿ ಪೋಲ್ಯಾಂಡನ್ನು ಆಕ್ರಮಿಸಿಕೊಂಡು ಬಿಟ್ಟು ಟೆರೆಸ್ಕಿ ಪೋಲ್ಯಾಂಡನ್ನು ತೊರೆದು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ವಾಯುಪಡೆಯ ಶ್ರೇಷ್ಠ ವಿಮಾನ ಚಾಲಕನಾದ. ಇಂಗ್ಲೆಂಡಿನ ವೈಮಾನಿಕ ದಳ ಜರ್ಮನಿ ವಿಮಾನಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಹಿಮ್ಮೆಟ್ಟಿಸಿತು. ಘನಘೋರ ಸಂಗ್ರಾಮದಲ್ಲಿ ಟೆರೆಸ್ಕಿಯ ವಿಮಾನ ಪೋಲ್ಯಾಂಡ್ ನೆಲದ ಮೇಲೆ ಹಾರ್ತಾ ಇದ್ದಾಗ ಅವನ ವಿಮಾನದ ಬಾಲಕ್ಕೆ ಒಂದು ಗುಂಡು ತಗಲಿ ಬೆಂಕಿ ಹತ್ತಿಕೊಳ್ತು. ಅವನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಇಂಗ್ಲೆಂಡಿನ ನೆಲ ಮುಟ್ಟಿಸ್ಲಿಕ್ಕಾಗಲಿಲ್ಲ. ಪೋಲ್ಯಾಂಡಿನ ನೆಲದ ಮೇಲೆ ಅದು ಅಪ್ಪಳಿಸ್ತು. ಟೆರೆಸ್ಕಿ ಸತ್ತೇ ಹೋಗಿರಬೇಕು ಅಂತ ಎಲ್ಲರೂ ಭಾವಿಸಿದರು. ಆದರೆ ರೆಡ್ ಕ್ರಾಸ್ ದಳದ ಸ್ವಯಂ ಸೇವಕರು ಬಂದು ಇವನನ್ನು ಎತ್ತಿದಾಗ ಪ್ರಾಣವಿದ್ದದ್ದು ಕಂಡು ಆಸ್ಪತ್ರೆಗೆ ಸಾಗಿಸಿದ್ರು. ಮಾರನೇ ದಿನ ಪತ್ರಿಕೆಗಳಲ್ಲಿ ಟೆರೆಸ್ಕಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುವುದರ ಬಗ್ಗೆ ವರದಿಗಳು ಪ್ರಕಟವಾದವು. ಅವನ ದೇಹದಲ್ಲಿ 5-6 ಕಡೆ ಮೂಳೆಗಳು ಮುರಿದಿದ್ದರೂ ಅಪಾಯಕಾರಿಯಾದ ಪೆಟ್ಟು ಬಿದ್ದು ಅವನ ಮೆದುಳಿಗೆ. ತಕ್ಷಣ ಆಪರೇಷನ್ ಆಗದೆ ಹೋದರೆ ಅವನು ಬದುಕಿ ಉಳಿಯುವ ಸಾಧ್ಯತೆಗಳೇ ಕಡಿಮೆ ಅಂತ ವರದಿಗಳು ಅವನ ಭಾವಚಿತ್ರದೊಂದಿಗೆ ಪ್ರಕಟ ಮಾಡಿದವು. ತುರ್ತು ಚಿಕಿತ್ಸೆ ನಡೀತು. ಅದೆಷ್ಟೋ ದಿನಗಳ ನಂತರ ಟೆರೆಸ್ಕಿ ಪ್ರಜ್ಞಾಹೀನ ಸ್ಥಿತಿಯಿಂದ ಹೊರಬಂದ. ಮಂಜಾದ ಕಣ್ಣುಗಳಿಂದ ದಿಟ್ಟಿಸಿದಾಗ ಮುಂದೆ ಒಬ್ಬ ವ್ಯಕ್ತಿ ಕುಳಿತಿದ್ದು ಕಾಣಿಸ್ತು. ದೃಷ್ಟಿ ನಿಚ್ಚಳವಾದಂತೆ ಆ ವ್ಯಕ್ತಿಯನ್ನು ಎಲ್ಲೋ ಕಂಡಂತೆ ಭಾಸವಾಯಿತು. ಆ ವ್ಯಕ್ತಿ ಮುಗುಳ್ನಕ್ಕೂ ಕೇಳಿದ, ನನ್ನ ಗುರುತು ಹತ್ತಿತೆ ಇಲ್ಲವೆಂದು ಟೆರೆಸ್ಕಿ ತಲೆ ಅಲ್ಲಾಡಿಸಿದ. ಮತ್ತೆ ಆತ ನೋಡಿದ, ನೀವೇ ನನ್ನನ್ನು ಜರ್ಮನಿಯ ರಹಸ್ಯ ಪೊಲೀಸರಿಂದ ಪಾರು ಮಾಡಿದವರು. ನೀವು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವುದನ್ನು ಪತ್ರಿಕೆಗಳಲ್ಲಿ ಓದಿ ನಾನಿಲ್ಲಿಗೆ ಬಂದೆ. ಹೌದೇ, ನಿಮಗೇನು ಕೆಲಸ ಅಂತ ಕೇಳಿದ ಟೆರೆಸ್ಕಿ. ಅಲ್ಲಿದ್ದ ಮತ್ತೊಬ್ಬ ವೈದ್ಯ ಹೇಳ್ದ, ಟೆರೆಸ್ಕಿ, ಇವರಿಲ್ಲದಿದ್ದರೆ ನೀವು ಬದುಕುವುದೇ ಸಾಧ್ಯವಿರಲಿಲ್ಲ. ಇವರು ನಮ್ಮ ದೇಶದ ಸರ್ವಶ್ರೇಷ್ಠ ಮಿದುಳಿನ ಶಸ್ತ್ರಚಿಕಿತ್ಸಕ. ಅವರು ತಕ್ಷಣ ವಿಮಾನ ಹತ್ತಿ ಇಲ್ಲಿ ಬಂದು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಇನ್ನೊಂದು ದಿನ ತಡವಾಗಿದ್ದರೂ ಪ್ರಾಣ ಉಳಿಸುವ ಸಾಧ್ಯತೆ ಇರ್ತಿರಲಿಲ್ಲ. ಟೆರೆಸ್ಕಿಯ ಕಣ್ಣಲ್ಲಿ ನೀರು ಹರಿತು. ವೈದ್ಯನ ಕೈ ಹಿಡಿದು ಅದಮದ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನಾವು ಮಾಡಿದ ಕೆಟ್ಟ ಕೆಲಸ ಹೇಗೆ ನಮ್ಮನ್ನು ಹಿಂಬಾಲಿಸಿ ಬಂದು ಶಿಕ್ಷಿಸುತ್ತದೆಯೋ ಹಾಗೆಯೇ ನಾವು ಮಾಡಿದ ಒಳ್ಳೆಯ ಕೆಲಸ ಕೂಡ ನಮಗೆ ಸರಿಯಾದ ಸಮಯದಲ್ಲಿ ಬಂದು ಒದಗುತ್ತೆ, ಕಾಪಾಡುತ್ತೆ. ಕತೆ ಕೇಳಿದ್ದಕ್ಕೆ ಧನ್ಯವಾದ.